ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಗ್ರೋನಮಿ. ನಾನು ಇವತ್ತು ಪೀಸ್ ಲಿಲಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪೀಸ್ ಲಿಲಿನ ಯಾವ ಥರ ನೆಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೀಸ್ ಲಿಲಿ ಒಂದು ಸುಂದರವಾದ ಗಿಡ. ಇದನ್ನ ನಾವು ಇಂಡೋರ್ ಪ್ಲಾಂಟ್ ಅಂತ ಕೂಡ ಹೇಳ್ತೇವೆ. ಹಾಗೆ ಇದನ್ನ ನಾವು ಡೈರೆಕ್ಟಾಗಿ ಬಿಸಿಲು ಎಲ್ಲಿ ಬೀಳುತ್ತೆ ಅಂಥ ಪ್ಲೇಸಲ್ಲಿ ಇದನ್ನ ನೆಡಬಾರ್ದು. ನೆಟ್ಟರೆ ಏನಾಗುತ್ತೆ ಅಂದರೆ ಹೂಗಳು ಸುಟ್ಟೋಗುತ್ತೆ, ಹಾಗೆ ಎಲೆಗಳು ಕೂಡ ಸುಟ್ಟೋಗುತ್ತೆ. ಇನ್ನೊಂದೇನೆಂದರೆ ನೆರಳು ಇರುವ ಪ್ಲೇಸ್ಗಳಲ್ಲಿ ಇದನ್ನ ನೆಡ್ಬೋದು. ಇದರ ಒಂದು ಗುಣ ಏನಿದೆ ಅಂದರೆ ಇದು ಗಾಳಿಯನ್ನು ಶುದ್ಧೀಕರಿಸುತ್ತೆ. ಈ ಪಾಟನ್ನು ನಾನು ರೀಪಾಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಏನಂತ ಹೇಳ್ಬೋದು ಅಂದರೆ, ನಾವು ಈ ವರ್ಷ ಗಿಡ ನೆಟ್ಟರೆ, ಒಂದು ಗಿಡ ನೆಟ್ಟರೆ ಮುಂದಿನ ವರ್ಷಕ್ಕೆ 5ರಿಂದ 6 ಗಿಡ ಆಗುತ್ತೆ. ಅದನ್ನ ನಾವು ಮತ್ತೆ ಬೇಕಾದ್ರೆ ಕಟ್ ಮಾಡಿ ನೆಡ್ಬೋದು. ಇದರಲ್ಲೂ ಹಾಗೆ ಇದು ಕಳೆದ ವರ್ಷದ ಗಿಡ, ಇದನ್ನ ನಾನು ಈಗ ರೀಪಾಟ್ ಮಾಡ್ತಿದ್ದೀನಿ. ಇದರಲ್ಲಿ ಒಂದು 5ರಿಂದ 6 ಗಿಡ ಇರ್ಬೋದು. ಮತ್ತು ಇನ್ನೊಂದೇನೆಂದರೆ ಇದು ವರ್ಷ ಪೂರ್ತಿ ಹೂ ಇರಲ್ಲ, ಒಂದು 6-7 ತಿಂಗಳು ಹೂ ಇರುತ್ತೆ. ಇದು ಸೇಮ್ ಆಂಥೋರಿಯಂ ಥರ ಒಂದು ಸರಿ ಹೂವಾದರೆ ಒಂದು 1 ತಿಂಗಳಿಂದ 2 ತಿಂಗಳವರೆಗೂ ಕೂಡ ಇದು ಹೂ ಇರುತ್ತೆ. ಬೇರೆ ಏನಾದರೂ ಡ್ಯಾಮೇಜ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಬೇರಿದ್ರೂ ಸಾಕು, ತುಂಬ ಬೇರು ಬೇಕು ಅಂತ ಇಲ್ಲ. ಇಲ್ಲಿ ನೋಡ್ಬೋದು ನಮಗೆ 6 ಗಿಡ ಸಿಕ್ಕಿದೆ. ಇದನ್ನ ನಾವು ಮತ್ತೆ ಯೂಸ್ ಮಾಡ್ಬೋದು. ಇಲ್ಲಿ ಹೇಳ್ದಾಗೆ ಬೇರೆ ಏನು ಡ್ಯಾಮೇಜ್ ಆದರೆ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ನಾನು ಮಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಇದು ಒಣಗಿದಂಥ ಸಗಣಿ, ಹಾಗೆ ಇದು ಎಲೆ ಗೊಬ್ಬರ, ಇದು ಕೊಕ್ಕೋಪಿಟ್. ನಾವು ಇದನ್ನ ಮಿಕ್ಸ್ ಮಾಡಿ ನಾವು ಇದನ್ನ ನೆಡಬೇಕು. ಇಲ್ಲಿ ನಾನು ಆಲ್ರೆಡಿ ಎಲ್ಲನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಕೊಕ್ಕೋಪೀಟ್ ಆಗಲಿ ಅಥವಾ ಎಲೆ ಗೊಬ್ಬರ ಆಗಲಿ ಯೂಸ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಅಥವಾ ನಾವೇನು ಮಾಡ್ಬೋದು ಅಂದರೆ ಮಣ್ಣು ಮತ್ತು ಸಗಣಿಯನ್ನು ನಾವು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಹಸಿ ಸಗಣಿನ ತಗೋಬೇಡಿ, ಒಣಗಿದ ಸಗಣಿನ ಮಾತ್ರ ತಗೋಬೇಕು. ಬಿಸಿಲು ಬೀಳುವ ಪ್ಲೇಸಲ್ಲಿ ನೆಟ್ಟರೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇದೆಲ್ಲ ಸುಟ್ಟೋಗಿದೆ, ನೋಡ್ತಿರ್ಬೋದು. ಸೊ ಆದಷ್ಟು ನೆರಳಿನಲ್ಲಿ ನಾವು ನೆಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಹೂ ಇದೆ. ಹೇಳಬೇಕು ಅಂದರೆ ಇದನ್ನ ನೆಟ್ಟು ಆಲ್ಮೋಸ್ಟ್ 5 ವರ್ಷ ಆಯಿತು. ಇದರಲ್ಲಿ ಹೇಳಬೇಕು ಅಂದರೆ 500ರಿಂದ 600 ಹೂಗಳಿಷ್ಟಿದೆ. ಇದು ಮನೆ ಸುತ್ತ ನೆಟ್ಟಿದ್ದೀವಿ.